ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಡೇ 3 ಮುಗಿದಿದೆ. ಸೊ ಇಲ್ಲಿ ಆ, ಇಬ್ರು ಒಂದು ಈಕ್ವಲ್ ಆಗಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ 50-50 ಇದೆ ಮ್ಯಾಚ್. ನಾಳೆ ಯಾರು ಬೇಕಾದ್ರೂ ಗೆಲ್ಬೋದು. ಯಾಕಂದ್ರೆ ಇಂಗ್ಲೆಂಡ್ ಅವರು ಡ್ರಾಗೋಸ್ಕರ ಆಡಲ್ಲ ಅವ್ರ ಮ್ಯಾಚ್ನ. ಡ್ರಾಗೋಸ್ಕರ ಆಡೋಷ್ಟು ಟೈಮು ಕೂಡ ಕಡಿಮೆ ಇಲ್ಲ, ಅಲ್ಲಿ ಜಾಸ್ತಿ ಇದೆ. 2 ಡೇಸ್ ಇದೆ, 4th ಡೇ ಮತ್ತೆ 5th ಡೇ ಇದೆ. ಸೊ 2 ದಿನ ಡ್ರಾಗೋಸ್ಕರ ಆಡಕ್ಕೆ ಹೋದ್ರೆ ಯಾವುದೇ ಟೀಮ್ ಆದ್ರೂ ಔಟ್ ಆಗ್ಬಿಡ್ತಾರೆ. ಇವರು ಡ್ರಾ ತರ ಇಂಟೆಂಟ್ ಇಲ್ಲ ಇವ್ರಿಗಿರೋದು ಬ್ಯಾಸ್ ಬಾಲ್ ಇಂಟೆಂಟ್. ಸೊ ಇವ್ರಿಗೆ ಏನಂದ್ರೆ ಹೊಡೆದ್ರೆ ಚೇಸ್ ಮಾಡಬೇಕು, ಇಲ್ಲ ಸೋತ್ರ ಪರವಾಗಿಲ್ಲ ಅನ್ನೋದು ಅವರ ಬುದ್ಧಿ ಇರೋದು ಇಂಗ್ಲೆಂಡ್ ಅವ್ರದ್ದು. ಸೊ ಅವರು ಸೋಲಕ್ಕೂ ಎದ್ರಲ್ಲ, ಬಟ್ ಡ್ರಾ ಮಾಡಲ್ಲ, ಬಟ್ ಗೆಲ್ಲಕ್ಕಂತೂ ಭಯಂಕರ ಪ್ರಯತ್ನ ಮಾಡ್ತಾರೆ. ಅವ್ರದ್ದು ಇಂಟೆಂಟ್ ಇವತ್ತು ಅದೇ ರೀತಿ ಕಾಣಿಸ್ತಾ ಇದೆ. 14 ಓವರ್ಗೆ 67 ರನ್ ಹೊಡೆದಿದ್ದಾರೆ, ಒಂದೇ ಒಂದು ವಿಕೆಟ್ ಕಳ್ಕೊಂಡಿದ್ದಾರೆ. ಅವರು ಕೂಡ ಬೆಂಡಕೆಟ್ ಔಟ್ ಆಗಿದ್ದು 27 ಬಾಲ್ಗೆ 28 ರನ್. ಟೆಸ್ಟ್ ಮ್ಯಾಚ್ ಆಯಿತು ಅಥವಾ ODI ಮ್ಯಾಚ್ ಅನ್ನೋದೇ ಕನ್ಫ್ಯೂಷನ್. 6-4 ಹೊಡೆದಿರೋದು ಬೆಂಡಕೆಟ್. ಸೊ ಜಾಕ್ ಕ್ರಾಲಿ ಕೂಡ ಓಕೆ, ಅವರು ಸ್ವಲ್ಪ ನೋಡ್ಕೊಂಡು ಆಡ್ತಾ ಇದ್ರು. 50 ಬಾಲ್ಗೆ 29 ರನ್, 3-4 1 ಸಿಕ್ಸರ್ ಹೊಡೆದಿರೋದು. ಮತ್ತೆ ನೈಟ್ ವಾಚ್ಮ್ಯಾನ್ ರೆಹಮಾನ್ ಅಹಮದ್ ಕಳಿಸಿದ್ದಾರೆ. ಅವರು 8 ಬಾಲ್ಗೆ 9 ರನ್. ಅವರು ಯಾವ ಏನೋ 2 ಬೌಂಡ್ರಿ ಹೊಡೆದವನೆ ಅಂದ್ರೆ ಲೆಕ್ಕ ಹಾಕಲಿ. ಅವ್ರದ್ದು ಇಂಟೆಂಟ್ ಹೆಂಗಿದೆ ಅಂತ. ಲೋಯರ್ ಆರ್ಡರ್ ಕೂಡ ಅಲ್ಲಿ ಅವ್ರದ್ದು ಇಂಟೆಂಟ್ ಮಾತ್ರ ಬದಲಾಗಲ್ಲ. ಟಾಮ್ ಆಟ್ಲಿ ಬಂದ್ರು ಕೂಡ ಅದೇ ರೀತಿ ಆಡೋದು, ಬೌಂಡ್ರೀಸ್ಗೆ ಆಡೋದು ಹೊರತವರು ಯಾವುದೇ ಕಾರಣಕ್ಕೂ ಟೆಸ್ಟ್ ಮ್ಯಾಚ್ ಅಂದ್ಬಿಟ್ಟು ನಾವು ಕೊಡ್ತಾ ಇರ್ತೀವಿ ಅಂತ ಆಡೋದು. ಈಗ ನಮ್ದು ಇಂಟೆಂಟ್ ನೋಡಿದ್ರಲ್ಲ ನೀವು, 255 ಹೊಡಿಬೇಕಾದ್ರೆ ಇಂಡಿಯಾ. ಈಗ ಟೀಮ್ ಇಂಡಿಯಾ ಗೆಲ್ಲಕ್ಕೆ ಅವ್ರದ್ದು 9 ವಿಕೆಟ್ಗಳನ್ನ ತೆಗಿಬೇಕು. ಅದು ಕೂಡ 2 ಡೇಸ್ ಬಾಕಿ ಇದೆ. 2 ಡೇಸ್ ತನಕ ಹೋಗಲ್ಲ ಮ್ಯಾಚು. ಅಥವಾ ನಾಳೆ 3 ಸೆಷನ್ ಆಡಿದ್ರು ಅಥವಾ ಒಂದೊಂದು ಸೆಷನ್ಗೆ 100 ರನ್ ಬಂದ್ರು ಕೂಡ 300 ರನ್ ಬಂದ್ಬಿಡುತ್ತೆ. ಬೇಕಾಗಿರೋದು 332. ನನ್ನ ಪ್ರಕಾರ ನಾಳೆ ಮುಗ್ದೋಗುತ್ತೆ ಮ್ಯಾಚು. ಒಂದು ಅವರು ಸೋಲ್ತಾರೆ, ಇಲ್ಲ ಚೇಸ್ ಮಾಡ್ಬಿಡ್ತಾರೆ, ಎರಡರಲ್ಲೊಂದು. ಯಾಕಂದ್ರೆ ಅವರು ಡ್ರಾ ಅಂತೂ ಆಡೋದಿಲ್ಲ. ಸೊ ನಮಗೆ ಬೇಕಾದ್ರೆ 9 ವಿಕೆಟ್, ಅವ್ರಿಗೆ ಬೇಕಾದ್ರೆ 332 ರನ್ಸ್ ಗೆಲ್ಲಕ್ಕೆ. ನಾವು ಗೆದ್ರೆ 1-1 ಸದ್ಯಕ್ಕೆ ಸೀರೀಸು ಸಮಬಲ ಆಗುತ್ತೆ. ಸೋತ್ಬಿಟ್ರೆ 2-0 ಆಗಿ ಹೋಗ್ತೀವಿ. 2-0 ಆಗ್ಬಿಟ್ರೆ ಇನ್ನು ಕಂಬ್ಯಾಕ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಟೀಮಲ್ಲಿ ಸ್ಟೆಬಿಲಿಟಿ ಇಲ್ಲ. ಯಾವ ಪ್ಲೇಯರ್ಗಳು ಸದ್ಯಕ್ಕೆ ವಿರಾಟ್ ಕೊಹ್ಲಿ ವಾಪಸ್ ಬರ್ತಾರೋ ಇಲ್ವೋ ಅನ್ನೋದು ಇನ್ನೂ ಕನ್ಫರ್ಮೇಷನ್ ಇಲ್ಲ. ಅದನ್ನ ಪೂರ್ತಿ ಒಂದು ಏನದು ತೀರ್ಮಾನನ ವಿರಾಟ್ ಕೊಹ್ಲಿಗೆ ಬಿಟ್ಬಿಟ್ಟಿದ್ದಾರೆ ಅವರು. ವಿರಾಟ್ ಕೊಹ್ಲಿಗೆ ಬರಲೇಬೇಕು ಅನ್ನೋದೇನಿಲ್ಲ, ವಿರಾಟ್ ಕೊಹ್ಲಿ ಮೇಲೆ ಬಿಟ್ಟಿದ್ದಾರೆ BCCI ಅವರು. ನೀವು ಬರೋದು ಬಿಡೋದು ನಿಮಗೆ ಬಿಟ್ಟಿದ್ದು ಅಂತ ಬಿಟ್ಬಿಟ್ಟಿದ್ದಾರೆ. KL ರಾಹುಲ್ ಅವರು ಕಂಬ್ಯಾಕ್ ಮಾಡ್ತಾ ಇದ್ದಾರೆ 3rd ಟೆಸ್ಟ್ ಇಂದ. ಮತ್ತೆ ಇನ್ನೇನು ಚೇಂಜಸ್ ಆಗುತ್ತೆ ಅಂತ ನೋಡೋಣ. ಸೊ ಮೊದಲಿಗೆ ಯಶಸ್ವಿ ಜೈಸ್ವಾಲ್ ಹೋಗಿ ಇವತ್ತು ಬೆಳಗ್ಗೆ ಸ್ಟಾರ್ಟ್ ಮಾಡಿದಾಗ ಬ್ಯಾಟಿಂಗು ಅವ್ರೇನು 1 ರನ್ ಅಷ್ಟೇ ಹೊಡೆಯೋಕ್ಕಾಗಿದ್ದು. 27 ಬಾಲ್ಗೆ 17 ರನ್, ಔಟ್ ಆಗ್ಬಿಟ್ರು. ಸೊ ಅವ್ರದ್ದು ಏನು ಮಾಡೋಕ್ಕಾಗಲ್ಲ. ಹಿಂಗೆ ಎಲ್ಲ ಇನ್ನಿಂಗ್ಸಲ್ಲೂ ಆಡಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ರೋಹಿತ್ ಶರ್ಮಾದು ಒಂದು ಕನ್ಸರ್ನ್ ಇದೆ. ಇಲ್ಲಿ 13 ರನ್ ಹೊಡೆದು ಔಟ್ ಆಗ್ಬಿಟ್ಟಿದ್ದಾರೆ. ರೋಹಿತ್ ಶರ್ಮಾ ಆಡಬೇಕಾಗಿತ್ತು ಆ್ಯಕ್ಚುಲಿ. ಅವರು ಲಾಸ್ಟ್ 10 ಇನ್ನಿಂಗ್ಸ್ಗಳು ನೋಡಿದ್ರೆ ರನ್ಸ್ ತುಂಬ ಕಡಿಮೆ ಇದೆ. ಆ್ಯಸ್ ಎ ಕ್ಯಾಪ್ಟನ್ ಆಗಿರೋದ್ರಿಂದ ಅವ್ರಿಗೆ ಅಷ್ಟು ಕಣ್ಣು ಬಿದ್ದಿಲ್ಲ. ಬಟ್ ಸೋತ್ರೆ ಮಾತ್ರ ಪಕ್ಕ ಕ್ಯಾಪ್ಟನ್ ಮೇಲೆ ಕಣ್ಣು ಬೀಳುತ್ತೆ. ಮ್ಯಾಚ್ ಏನಾದ್ರು ಸೋತ್ರೆ ಅವಾಗ ಬೀಳುತ್ತೆ ಕ್ಯಾಪ್ಟನ್ಶಿಪ್ ಮೇಲೆ ಕಣ್ಣು, ಜೊತೆಗೆ ಆಮೇಲೆ ಫಾರ್ಮ್ ಮೇಲೆ ಬೀಳುತ್ತೆ. ಸದ್ಯಕ್ಕೀಗ ರೋಹಿತ್ ಶರ್ಮಾದು ಬ್ಯಾಡ್ ಫಾರ್ಮಲ್ಲಿ ನಡೀತಾ ಇದ್ದಾರೆ ಅಂತ ಅನಿಸ್ತಾ ಇದೆ ನೋಡಿದ್ರೆ, ಅವ್ರ ರನ್ಸ್ ನೋಡಿದ್ರೆ. ಈಗ ಜಸ್ಟ್ 2 ಟೆಸ್ಟಲ್ಲೂ ಕೂಡ ರನ್ ಬಂದಿಲ್ಲ ರೋಹಿತ್ ಶರ್ಮಾದು. ನೆಕ್ಸ್ಟ್ ಶುಭ್ಮನ್ ಗಿಲ್ ಇವತ್ತು ಆಡಲೇಬೇಕಾದ ಪರಿಸ್ಥಿತಿ ಇತ್ತು. ಮೊದಲೇ ಶುಭ್ಮನ್ ಗಿಲ್ಗೆ ಮೆಸೇಜ್ ಇತ್ತಂತೆ. ಶುಭ್ಮನ್ ಗಿಲ್ ಮತ್ತೆ ಅಯ್ಯರ್ ಇಬ್ಬರಿಗೂ BCCI ಕಡೆಯಿಂದ ರಿಪೋರ್ಟ್ಸ್ ಇದೆ. ಅದು 100% ನಿಜವೋ ಇಲ್ಲೋ ಗೊತ್ತಿಲ್ಲ, ಬಟ್ ರಿಪೋರ್ಟ್ಸ್ ಇತ್ತಂತೆ. ನೀವು ಈಗ ಸೆಕೆಂಡ್ ಟೆಸ್ಟಲ್ಲಿ ಪರ್ಫಾರ್ಮ್ ಮಾಡಲಿಲ್ಲ ಅಂದರೆ ನೀವು ಮೂರನೇ ಟೆಸ್ಟ್ನ ಸ್ಕ್ವಾಡ್ನಲ್ಲಿ ಭಾಗವಾಗಿರುವುದಿಲ್ಲ ಅಂತ ಅವ್ರಿಗೊಂದು ಮೆಸೇಜ್ ಇತ್ತು BCCI ಇಂದ. ಸೊ ಅದನ್ನು ಸೀರಿಯಸ್ ಆಗಿ ತಗೊಂಡಿದ್ರು. ಶ್ರೇಯಸ್ ಅಯ್ಯರ್ ಮತ್ತು ಶುಭ್ಮನ್ ಗಿಲ್ ಸೀರಿಯಸ್ ಆಗಿ ಆಡೋಕ್ಕೆ ಟ್ರೈ ಮಾಡಿದ್ರು ಇವತ್ತು. ಬಟ್ ಅದ್ರಲ್ಲಿ ಸಕ್ಸಸ್ ಆಗಿರೋ ಶುಭ್ಮನ್ ಗಿಲ್ 147 ಬಾಲ್ಗೆ 104 ರನ್ನು. ಏನಂದ್ರೆ ಅವ್ರದ್ದು ಒಂದು ಸೆಂಚುರಿ ಹೊಡ್ಕೊಂಡು ಈಗ ಇನ್ನೊಂದು 10 ಮ್ಯಾಚಿಗೆ ಸೇಫ್ ಆಗಿದ್ದಾರೆ ಅಂತ ಹೇಳ್ಬೋದು. ಇದರಿಂದ ಟೀಮಿಗೆ ಬೆನಿಫಿಟ್ ಆಗಬೇಕು ಅಂದ್ರೆ ಅವ್ರು ಮತ್ತೆ ಮುಂದಿನ ಮ್ಯಾಚ್ಗಳನ್ನು ಚೆನ್ನಾಗಿ ಆಡಬೇಕು. ಇದೊಂದು ಮ್ಯಾಚ್ ಆಡ್ಬಿಡೋದು, ಇನ್ನೊಂದು 10 ಮ್ಯಾಚ್ ಆರಾಮಾಗಿ 20, 30, 40 ಹೊಡ್ಕೊಂಡು ಕೂತ್ಕೊಂಡ್ರೆ ಅವ್ರಿಗೆ ಬೇಗ ತಕ್ಬಿಡ್ತಾರೆ. ಈ ಸೀರೀಸ್ ಆದ್ಮೇಲೆ ತಕ್ಬಿಡ್ತಾರೆ. ಸದ್ಯಕ್ಕೆ ನೆಕ್ಸ್ಟ್ ಟೆಸ್ಟ್ಗೆ ಕನ್ಫರ್ಮ್ ಆಯಿತು ಶುಭ್ಮನ್ ಗಿಲ್ ಸೀಟು. 3rd ಪೊಸಿಷನಲ್ಲಿ ಸೆಂಚುರಿ ತುಂಬ ವರ್ಷದಿಂದ ಬಂದಿರಲಿಲ್ಲ. ಪೂಜಾರ ಕೂಡ ಅವರು ಫಾರ್ಮಲ್ಲಿ ಇಲ್ಲದಾಗಲೇ ಹೋಗಿದ್ದು. ಸೊ ಅಲ್ಲೂ ಕೂಡ ಪೂಜಾರ ಇದ್ದಾಗಲೂ ಕೂಡ ರನ್ಸ್ ಬಂದಿಲ್ಲ ಅಲ್ಲಿ. ಸೊ ಈಗ 100 ರನ್ ಬಂದಿರೋದು ಒಂದು ಗುಡ್ ನ್ಯೂಸ್ ಟೀಮ್ ಇಂಡಿಯಾಗೆ 3rd ಪೊಸಿಷನಲ್ಲಿ. ನೆಕ್ಸ್ಟ್ ಶ್ರೇಯಸ್ ಅಯ್ಯರ್ ನೋಡೋದಾದ್ರೆ 52 ಬಾಲ್ಗೆ 29 ರನ್ನು. ಅದು ಒಂದು ಅದ್ಭುತ ಕ್ಯಾಚ್ ಆಗ್ಬೋದು ಬೆನ್ ಸ್ಟೋಕ್ಸು. ನಿನ್ನೆ ಹೆಂಗೆ ಶ್ರೇಯಸ್ ಅಯ್ಯರ್ ಜಾಕ್ ಕ್ರಾಲಿ ಯಾವುದೋ ಒಂದು ಕ್ಯಾಚ್ ಹಿಡಿದಿದ್ರು ಇದೇ ಥರ ರಿವರ್ಸಲ್ಲಿ ಓಡೋಗಿ, ಸೇಮ್ ಅದೇ ರೀತಿ ಇವತ್ತು ಶ್ರೇಯಸ್ ಅಯ್ಯರ್ ಒಂದು ಕ್ಯಾಚು ಬೆನ್ ಸ್ಟೋಕ್ಸ್ ತಗೊಂಡ್ರು. ಸೊ ಬೆನ್ ಸ್ಟೋಕ್ಸ್ ಶ್ರೇಯಸ್ ಅಯ್ಯರ್ದು ಒಂದು ಕೆರಿಯರ್ ಹಾಳು ಮಾಡಿದ್ರು ಅಂತ ಹೇಳ್ಬೋದು ಈ ಕ್ಯಾಚಿಂದ. ಸೊ ಶ್ರೇಯಸ್ ಅಯ್ಯರ್ಗೆ 4 ಇನ್ನಿಂಗ್ಸ್ ಒಂದು ಅವಕಾಶ ಇತ್ತು ಆಡೋಕ್ಕೆ ಈ ಸೀರೀಸಲ್ಲಿ. ಸೊ 4 ಇನ್ನಿಂಗ್ಸಲ್ಲಿ ಫ್ಲಾಪ್ ಆಗಿದ್ದಾರೆ. ಸೊ ಶ್ರೇಯಸ್ ಅಯ್ಯರ್ ನೆಕ್ಸ್ಟ್ ಟೆಸ್ಟ್ನ ಭಾಗವಾಗಿ ಇರಬಾರ್ದು ನಮ್ಮ ಪ್ರಕಾರ. ಅಕಸ್ಮಾತ್ ಸ್ಕ್ವಾಡಲ್ಲೂ ಬಂದುಬಿಟ್ರೆ ಪ್ಲೇಯಿಂಗ್ 11 ಅಂತೂ ಇರಬಾರ್ದು ಅಂತ ನಾನು ಅನ್ಕೋತೀನಿ. ನಿಮ್ಮ ಅಭಿಪ್ರಾಯನ ಕೂಡ ಕಮೆಂಟ್ ಮಾಡಿ. ಸೊ ರಜತ್ ಪತಿದಾರ್ 19 ಬಾಲ್ಗೆ 9 ರನ್. ರಜತ್ ಪತಿದಾರ್ಗೂ ಕೂಡ ಪರ್ಫಾರ್ಮ್ ಮಾಡಲೇಬೇಕಾಗಿರೋ ಪ್ರೆಷರ್ ಇತ್ತು. ಯಾಕಂತಂದ್ರೆ KL ರಾಹುಲ್ ಮತ್ತೆ ವಿರಾಟ್ ಕೊಹ್ಲಿ ಟೀಮ್ ವಾಪಸ್ ಬಂದಮೇಲೆ ರಜತ್ ಪತಿದಾರ್ಗೆ ಜಾಗ ಇರಲ್ಲ ಅಂತ ರಜತ್ ಪತಿದಾರ್ಗೂ ಗೊತ್ತು. ಡ್ರಾಪ್ ಮಾಡ್ತಾರೆ ಅಂತಲ್ಲ, ಜಾಗ ಇಲ್ಲ ಅಷ್ಟೇ. ಅವ್ರನ್ನ ಕರ್ಕೊಂಡಿದ್ದಾರೆ, ಅವ್ರು ಇಲ್ಲ ಅಂದ್ಬಿಟ್ಟು. ಆದರೆ ಅವಕಾಶ ಮತ್ತೆ ಕೊಡಬೇಕಾಗುತ್ತೆ ರಜತ್ ಪತಿದಾರ್ಗೆ. ಬರೀ 2 ಇನ್ನಿಂಗ್ಸಿಂದ ಅವ್ರ ಟ್ಯಾಲೆಂಟ್ನ ಡಿಸೈಡ್ ಮಾಡೋಕ್ಕಾಗಲ್ಲ. ಜೊತೆಗೆ ಶ್ರೇಯಸ್ ಅಯ್ಯರ್ಗಿಂತ ಚೆನ್ನಾಗಿ ಆಡ್ತಾರೆ ಈ ಸದ್ಯದ ಪರಿಸ್ಥಿತಿಲಿ ಅಂತ ಅನ್ನಿಸ್ತಾ ಇದೆ ಒಂದು ಕಡೆ. ಶ್ರೇಯಸ್ ಅಯ್ಯರ್ಗಿಂತ ಬೆಟರ್ ಅನಿಸುತ್ತೆ. ಸೊ ರಜತ್ ಪತಿದಾರ್ ನೆಕ್ಸ್ಟ್ ಟೆಸ್ಟಲ್ಲಿ ಇಲ್ಲ, ಸ್ಕ್ವಾಡಲ್ಲಿ ಇಲ್ಲ ಅಂತಂದ್ರು, ಸ್ಕ್ವಾಡಲ್ಲಿ ಇದ್ದು ಪ್ಲೇಯಿಂಗ್ 11 ಇಲ್ಲ ಅಂದ್ರು ಬೇಜಾರು ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಬಟ್ ಅವ್ರಿಗೆ ಮತ್ತೆ ಅವಕಾಶ ಅಂತೂ ಗ್ಯಾರಂಟಿ ಕ್ಯೂವಲ್ ಅಂತೂ ಇದ್ದೇ ಇರ್ತಾರೆ. ಅವರು ಸ್ಕೀಮ್ ಆಫ್ ಥಿಂಗ್ಸಲ್ಲಿ ಇದ್ದೇ ಇರ್ತಾರೆ, ವಾಪಸ್ ಬರ್ಬೋದು, ಯಾವತ್ತಿದ್ರು ಬರ್ತಾರೆ. ಯಾರಾದರೂ ಸೀನಿಯರ್ ಪ್ಲೇಯರ್ಸ್ ಬಿಟ್ಟು ತಕ್ಷಣ 100% ಜಾಗ ಇದೆ ಅವ್ರಿಗೆ. ಅಥವಾ ಯಾರಾದರೂ ಇಂಜುರಿ ಆಗಿ ಡ್ರಾಪ್ ಆದಾಗಲೂ ಕೂಡ ರಜತ್ ಪತಿದಾರ್ಗೆ ಜಾಗ ಸಿಗುತ್ತೆ. ಬಟ್ ಅವ್ರ ಪರ್ಫಾರ್ಮೆನ್ಸು ಏನೋ ಓಕೆ, ಪರವಾಗಿಲ್ಲ. ಫಸ್ಟ್ ಇನ್ನಿಂಗ್ಸಲ್ಲೂ ಸಮಥಿಂಗ್ ಹೊಡೆದಿದ್ರು, 30 ಸಮಥಿಂಗ್ ಹೊಡೆದಿದ್ರು. ಈಗ 9 ರನ್ಸು ಆದರೂ ಕೂಡ ಅವ್ರ ಇಂಟೆಂಟ್ ಚೆನ್ನಾಗಿತ್ತು. ಸೊ ಅವ್ರಿಗೆ ಅವಕಾಶ ಮತ್ತೆ ಕೊಡಬೇಕು.
ಅಕ್ಷರ್ ಪಟೇಲ್ ಅವ್ರು ಯಾವಾಗಲೂ ಅಷ್ಟೇ ಪಾಪ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಇಂಡಿಯಾದಲ್ಲಿ ಎಲ್ಲ ಮ್ಯಾಚ್ಗಳಲ್ಲೂ. ಆಲ್ಮೋಸ್ಟ್ ರನ್ಸ್ ಹೊಡ್ಕೊಡ್ತಾ ಇದ್ದಾರೆ, ಬೌಲಿಂಗಲ್ಲೂ ವಿಕೆಟ್ಸ್ ತಗೊಡ್ತಾ ಇದ್ದಾರೆ. 84 ಬಾಲ್ಗೆ 45 ರನ್ ನಿಂತ್ಕೊಂಡಿದ್ರು ಕಚ್ಕೊಂಡು ಶುಭ್ಮನ್ ಗಿಲ್ ಜೊತೆ. ಇಲ್ಲ ಅಂತಂದಿದ್ರೆ ಅಷ್ಟು ರನ್ಸ್ ಬರ್ತಾ ಇರಲಿಲ್ಲ ಟೀಮ್ ಇಂಡಿಯಾಗೆ. ಸೊ ಇನ್ನ KS ಬರೋದ್ ಬಗ್ಗೆ ಇನ್ನೇನು ಹೇಳೋಕ್ಕಾಗುತ್ತೆ. ಆಡಮ್ ಗಿಲ್ಕ್ರಿಸ್ಟ್ ಅಂತ ಹೇಳ್ಬೇಕಾಯ್ತದೆ. ಸಸ್ತಾ ಆಡಮ್ ಗಿಲ್ಕ್ರಿಸ್ಟ್ ಅಂತಾರಲ್ಲ ಹಂಗೆ ಹೇಳ್ಬೇಕಾಗುತ್ತೆ. ಏನು ಪ್ರಯೋಜನ ಇಲ್ಲ. ಏನದು ವಿಕೆಟ್ ಕೀಪರ್ಗೋಸ್ಕರ ಟೀಮಲ್ಲಿ ತಗೊಂಡಿರಂಗೆ ಆಗ್ಬಿಟ್ಟಿದೆ. ವಿಕೆಟ್ ಕೀಪರು ಬ್ಯಾಟ್ಸ್ಮನ್ ಆಗೋ ಕಾಲ ಬಂದು ತುಂಬಾ ವರ್ಷ ಆಗೋಯ್ತು. ಜಮಾನ್ದಲ್ಲಿ ಇತ್ತು ವಿಕೆಟ್ ಕೀಪರ್ ಆಗಿದ್ರೆ ಸಾಕು, ಅವ್ನು ಬ್ಯಾಟಿಂಗ್ ಸ್ವಲ್ಪ ಬರ್ದಿದ್ರು ನಡೆಯುತ್ತೆ. ಹಿಂಗೆ ಬೌಲರ್ಸ್ ಇದಾರಲ್ಲ ಹಂಗೆ ಬೌಲಿಂಗ್ ಮಾಡಿದ್ರೆ ಸಾಕು, ಬ್ಯಾಟಿಂಗ್ ನಡೆದು ಬರ್ದೇ ನಡೆಯುತ್ತೆ ಅಂತ ಹಂಗೆ. ಆದ್ರೆ ಈಗ ಹಂಗಿಲ್ಲ, ಜಮಾನ ತುಂಬಾ ಚೇಂಜ್ ಆಗೋಗಿದೆ. ಈಗ ವಿಕೆಟ್ ಕೀಪರು ಬ್ಯಾಟಿಂಗ್ ಕೂಡ ಆಡಲೇಬೇಕು, ಅವನು ಕೂಡ ದೊಡ್ಡ ದೊಡ್ಡ ಸ್ಕೋರ್ ಹೊಡಿಲೇಬೇಕು ಅಂತ ಪರಿಸ್ಥಿತಿ. ಯಾಕಂದ್ರೆ ಯಾರು ರಿಷಬ್ ಪಂತ್ ಅದನ್ನ ಪ್ರೂವ್ ಮಾಡಿ ತೋರಿಸ್ಬಿಟ್ಟಿದ್ದಾರೆ. MS ಧೋನಿ ಮಾಡಿದ್ದಾರೆ, ಇಶಾನ್ ಕಿಶನ್ ಕೂಡ ಮಾಡಿದ್ದಾರೆ. ಇಶಾನ್ ಕಿಶನ್ ನೋಡಿ, ಇಶಾನ್ ಕಿಶನ್ ಒಂದು ಎಡವಟ್ ಮಾಡ್ಕೊಂಡಿಕ್ಕೆ ಇಶಾನ್ ಕಿಶನ್ ಡ್ರಾಪ್ ಜೊತೆಗೆ ಈ ಕೋನ ಶ್ರೀಕಾರ್ ಭರತ್ ಕೂಡ ಬಂದು ಹಾಳು ಮಾಡ್ತಾ ಇರೋದು ಮ್ಯಾಚ್ ನ. ಸೊ ಓಕೆ, ಕೀಪಿಂಗ್ ಅಂತೂ ಫ್ಯಾಂಟಾಸ್ಟಿಕ್ ಆಗಿದೆ. ಇವತ್ತೊಂದು ಕ್ಯಾಚ್ ಹಿಡಿದಿದೆ, ಬೆಂಡಕ್ ಹಿಡಿದು ಡೈ ಹೊಡೆದು. ಆ ಕ್ಯಾಚ್ ತುಂಬಾ ಕಷ್ಟ ಇತ್ತು ಯಾರ್ಯಾರು ಹಿಡಿಯೋದು. ಸೊ ಅದು ಒಳ್ಳೆ ಕ್ಯಾಚ್ ಅಂತ ಅಶ್ವಿನ್ ಒಂದು ವಿಕೆಟ್ ಸಿಕ್ತು ಇವತ್ತು. ಸೊ KS ಭರತ್ ಕೂಡ ನೆಕ್ಸ್ಟ್ ಟೆಸ್ಟ್ಗೆ ಟೀಮಲ್ಲಿ ಪ್ಲೇಯಿಂಗ್ 11 ಇರ್ತಾರೋ ಗೊತ್ತಿಲ್ಲ, ಸ್ಕ್ವಾಡಲ್ ಅಂತೂ ಇರ್ತಾರೆ. ಸೊ ಪ್ಲೇಯಿಂಗ್ 11 ಧ್ರುವ್ ಜುರೇಲ್ಗೆ ಒಂದು ಅವಕಾಶ ಕೊಡ್ಬೋದು ಅಂತ ಅನ್ಸುತ್ತೆ. ಇನ್ನ ಇಶಾನ್ ಕಿಶನ್ದು ಸೆಲೆಕ್ಟ್ ಆಗ್ತಾರೋ ಇಲ್ವೋ ನಂಗೆ ಗೊತ್ತಿಲ್ಲ. ಅದು ಬಿಟ್ಟರೆ ರವಿಚಂದ್ರನ್ ಅಶ್ವಿನ್ ಅವರು ಕೂಡ ಪ್ರತಿ ಮ್ಯಾಚಲ್ಲೂ ಬಂದು ನಿಂತ್ಕೊಂಡು ಆಡೋದೇ ಆಗ್ಬಿಟ್ಟಿದೆ, ಫೈಟ್ ಕೊಡೋದೇ ಆಗ್ಬಿಟ್ಟಿದೆ. 61 ಬಾಲ್ಗೆ 29 ರನ್ನು, 2 4 1 ಸಿಕ್ಸರು. ಸೊ ಅಶ್ವಿನ್ ತುಂಬಾ ಫೈಟ್ ಮಾಡಿದ್ರು ನಿಂತ್ಕೊಂಡು. ಬಟ್ ಎಷ್ಟಾಗುತ್ತೋ ಅಷ್ಟು ರನ್ಸ್ ಅಂತೂ ಹೊಡ್ಕೊಟ್ಟಿದ್ದಾರೆ. ಅಟ್ಲೀಸ್ಟ್ 299 ತನಕ 399 ಲೀಡ್ನ ಕೊಡೋಕೆ, ಅಂದ್ರೆ ಟಾರ್ಗೆಟ್ ಕೊಡೋಕೆ ಒಂದು ಹೆಲ್ಪ್ ಮಾಡಿದ್ದು ಅಶ್ವಿನ್ ಮತ್ತೆ ಅಕ್ಷರ್ ಪಟೇಲ್, ಶುಭ್ಮನ್ ಗಿಲ್ ಅಂತ ಹೇಳ್ಬೋದು ಈ ಮ್ಯಾಚಲ್ಲಿ. ಇನ್ಯಾರ್ದು ರನ್ಸ್ ಬಂದಿಲ್ಲ ಈ ಮ್ಯಾಚಲ್ಲಿ. ನೆಕ್ಸ್ಟ್ ಕುಲ್ದೀಪ್ ಯಾದವ್ ಡಕ್ಔಟ್, ಜಸ್ಪ್ರೀತ್ ಬುಮ್ರಾ ಡಕ್ಔಟ್ ಆದ್ರು ಪಾಪ. ಅವರು 26 ಬಾಲ್ ನಿಂತ್ಕೊಂಡಿದ್ರು. ಸೊ ಟೋಟಲಿ 255 ಇಂಡಿಯಾ ಆಲ್ ಔಟ್ ಆಗ್ಬಿಟ್ರು. ನಾವು ಅನ್ಕೊಂಡಿದ್ವಿ ಅಟ್ಲೀಸ್ಟ್ ಒಂದು 450 ಟಾರ್ಗೆಟ್ ಕೊಡ್ತಾರೆ ಇಂಡಿಯಾ ಇವತ್ತು ಚೆನ್ನಾಗಿ ಆಡಿ ಅಂತ ಅನ್ಕೊಂಡಿದೆ. ಹೇಳ್ಬೇಕಂದ್ರೆ ಒಂದು 4 ಸೆಷನ್ ಆಡಬೇಕಾಯ್ತು ಚೆನ್ನಾಗಿ. ಅವ್ರಿಗೆ ಇವತ್ತು 3 ಸೆಷನ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಟೀಮ್ ಇಂಡಿಯಾದಲ್ಲಿ. ಸೊ ಇಷ್ಟೇ ಟಫ್ ಅವ್ರಿಗೂ ಇರುತ್ತೆ ಅಂತ ಅನ್ಕೋತೀವಿ. ಆದರೆ ಅವ್ರ ಇಂಟೆಂಟೇ ಬೇರೆ ರೀತಿ ಇದೆ. ಅವರು ಏನಂದ್ರೆ ಸಮಯ ವ್ಯರ್ಥ ಮಾಡಲ್ಲ. ಜಾಸ್ತಿ ಸಮಯ ಸ್ಕ್ರೀಸಲ್ಲಿದ್ದರೆ ವಿಕೆಟ್ಸ್ ಹೋಗ್ಬಿಡ್ತವೆ, 100% ಅವ್ರಿಗೂ ಗೊತ್ತು. ಆದರೆ ಅವರು ಸಮಯ ವ್ಯರ್ಥ ಮಾಡಲ್ಲ, ಬೇಗ ಬೇಗ ರನ್ಸ್ ಹೊಡಿತಾನೆ ಇರ್ತಾರೆ. ಸೊ ಟಾರ್ಗೆಟ್ ಹತ್ರ ಆಗ್ತಾನೆ ಹೋಗ್ತಾ ಇರ್ತಾರೆ. ಸೊ ಕೊನೆಗೆ ಏನಾಗ್ಬಿಡುತ್ತೆ ಅಂದರೆ ಇಂಡಿಯನ್ ಬೌಲರ್ಸ್ ಕೈ ಬಿಟ್ಬಿಡ್ಬೇಕಾಗುತ್ತೆ, ಆ ರೀತಿ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಆವಾಗ ತುಂಬ ಕಷ್ಟ ಇದೆ. ನನ್ನ ಪ್ರಕಾರ ಈಗಲೂ 50-50 ಅಂತ ಹೇಳ್ತೀವಿ. ನಾಳೆ ಫಸ್ಟ್ ಸೆಷನ್ ತುಂಬ ಇಂಪಾರ್ಟೆಂಟು. ನಾಳೆ ಫಸ್ಟ್ ಸೆಷನಲ್ಲಿ ಏನಾದ್ರು ಇಂಡಿಯಾ ವಿಕೆಟ್ಸ್ ತೆಗೆದುಬಿಟ್ರೆ ಅವ್ರದ್ದು ಟಾಪ್ 4 ವಿಕೆಟ್ಸ್ನ, ಸೊ ಟೀಮ್ ಇಂಡಿಯಾ ಕಡೆ ಬರುತ್ತೆ ಮ್ಯಾಚು. ಇಲ್ಲ ಫಸ್ಟ್ ಸೆಷನ್ ಅವ್ರು ಏನಾದ್ರು ಒಂದೇ ಒಂದು ವಿಕೆಟ್ ಕಳ್ಕೊಂಡು ಏನಾದ್ರು ಒಂದು 100 ರನ್ಸ್ ಪ್ಲಸ್ ಹೊಡೆದ್ಬಿಟ್ರೆ ಈ ಮ್ಯಾಚ್ ಇಂಡಿಯಾ ಕೈ ಬಿಟ್ಟೋಯ್ತು ಅಂತಾನೆ 100% ಹೇಳ್ಬೋದು. ಯಾಕಂದ್ರೆ ಅವ್ರು ಆ ಥರ ಬ್ಯಾಸ್ ಬಾಲ್ ಅಂತಂದ್ರೆ ಆ ರೀತಿ ಇಂಗ್ಲೆಂಡ್ ಅವರು ಬೇರೆ ಯಾವುದೇ ಟೀಮ್ನಾದ್ರೂ ಸೋಲ್ಸ್ಬೋದು ಈ ಪೊಸಿಷನಲ್ಲಿ. ಬಟ್ ಈ ಪೊಸಿಷನಲ್ಲಿ ಇಂಗ್ಲೆಂಡ್ ಅವ್ರನ್ನ ಸೋಲ್ಸೋದು ತುಂಬಾ ಕಷ್ಟ. ಯಾಕಂದ್ರೆ ಆಲ್ರೆಡಿ ಬ್ಯಾಸ್ ಬಾಲ್ ಇಂಡಿಯಾದಲ್ಲಿ ವರ್ಕ್ ಆಗುತ್ತಾ ಅಂತ ಫಸ್ಟ್ ಟೆಸ್ಟ್ಗಿಂತ ಮುಂಚೆ ಮಾತಾಡ್ತಾ ಇದ್ರು. ಬಟ್ ಇಂಡಿಯಾದಲ್ಲಿ ಆಲ್ರೆಡಿ ವರ್ಕ್ ಆಯ್ತದು. ಫಸ್ಟ್ ಟೆಸ್ಟ್ ಅವ್ರು ಗೆದ್ದು ಆಯಿತು ಬ್ಯಾಸ್ ಬಾಲ್ ಇಂದಾನೆ. ಸೊ ಸೆಕೆಂಡ್ ಟೆಸ್ಟ್ ಕೂಡ ಬ್ಯಾಸ್ ಬಾಲ್ ಇಂದಾನೆ ಆಡಕ್ಕೆ ಶುರು ಮಾಡಿದ್ದಾರೆ. ನನ್ನ ಪ್ರಕಾರ ವರ್ಕ್ ಆಗುತ್ತೆ ಅದು. ಬಟ್ ನಾಳೆ ಫಸ್ಟ್ ಸೆಷನ್ ತುಂಬ ಇಂಪಾರ್ಟೆಂಟ್, ಅದ್ರ ಮೇಲೆ ಡಿಸಿಷನ್ ಹೇಳ್ಬಿಡ್ಬೋದು. ಸೊ ಫ್ರೆಂಡ್ಸ್, ಈ ರೀತಿ ಇತ್ತು ಇವತ್ತು ಡೇ 3 ಸ್ಟಂಪ್ಸ್ ಆಗಿದೆ. ಸೊ ನೋಡೋಣ ನಾಳೆ ಏನಾಗುತ್ತೆ ಅಂತ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ಈ ಮ್ಯಾಚ್ ಯಾವ ರೀತಿ ಇಂಡಿಯಾ ಗೆಲ್ಬೋದು ಅಂತ ಅಂದ್ಬಿಟ್ಟು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.